ಆರ್ ಎನ್ ಕಲೆಕ್ಷನ್ಸ್ ಮತ್ತು ಮಾರ್ಕೆಟ್ನ ಸಿದ್ಧ ಉಡುಪಿನ ಮಳಿಗೆ ಉದ್ಘಾಟನೆಗೊಂಡಿರುವಂಥದ್ದು ಭಾರಿ ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ. ದೇರ್ಲಕಟ್ಟೆ ಭಾಳಷ್ಟು ಜನನಿಬಿಡ ಪ್ರದೇಶವಾಗಿದ್ದು ಭಾಳಷ್ಟು ಮೆಡಿಕಲ್ ಕಾಲೇಜಿ, ಕೈಗಾರಿಕಾ ಉದ್ಯಮ ಇದ್ದುಕೊಂಡು ಭಾಳಷ್ಟು ಈ ಭಾಗದಲ್ಲಿ ಓಡಾಟ ಮಾಡಿದಂಥ ನಮ್ಮ ಈ ಊರಿನ ಜನರಿಗೆ ಒಂದು ಸೂರಿನ ಅಡಿಯಲ್ಲಿ ಎಲ್ಲವೂ ಕೂಡ ಇರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರಹೀಮ್ ಅವರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಇರುವಂಥ ಎಲ್ಲ ಆತ್ಮೀಯರೇ ಸೇರಿರ್ತಕ್ಕಂಥ ಎಲ್ಲ ಈ ಊರಿನ ರಹೀಮ್ರವರ ಎಲ್ಲ ಆತ್ಮೀಯ ಬಂಧುಗಳೇ, ರಹೀಮ್ ಅವರು ಒಂದು ವ್ಯಾಪಾರ ಉದ್ದಿಮೆಯನ್ನು ನಡೆಸಿಕೊಂಡು ಆ ಉದ್ದಿಮೆಗೆ ಸೀಮಿತವಾಗಿ ಇರದೆ ಯಾರಾದರೂ ಕೂಡ ಒಂದು ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಅದಕ್ಕೆ ಯಾರ ಹತ್ರ ಮಾತಾಡಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆ ಇರುವಂಥ ಒಂದು ವ್ಯಕ್ತಿ ಅಂತ ಕೇಳಿದರೆ ರಹೀಮ್. ಭಾಳಷ್ಟು ವರ್ಷಗಳಿಂದ ನನಗೂ ಅವರಿಗೂ ಅವಿನಾಭಾವ ಸಂಬಂಧವಿದ್ದು ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಮಗೆ ಅತ್ಯಂತ ಪ್ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಇದೆ. ನಾನು ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಭಾಳಷ್ಟು ಜನರಿಗೆ ಆ ಸಮಸ್ಯೆಯನ್ನು ಇದ್ದದನ್ನು ಪರಿಹರಿಸಲಿಕ್ಕೆ ಬಂದಾಗ ನಾನು ರಹೀಮ್ ಹತ್ರ ಒಂದು ಹೇಳಿದ್ದುಂಟು, ರಹೀಮ್ ಅವರೇ, ನೀವು ವ್ಯಾಪಾರದಲ್ಲಿ ಇದ್ದೀರಿ, ವ್ಯಾಪಾರದ ಆ ಒಂದು ದಿಕ್ಕಿನಲ್ಲಿ ಒಂದು ಏನಾದರೂ ವ್ಯಾಪಾರ ಮಾಡೋದಾದರೆ ಅವರ ಲಾಭವನ್ನು ಗಳಿಸಲಿಕ್ಕೆ ಇದ್ದೀರಿ. ನೀವು ಯಾವಾಗಲೂ ನೋಡಿದರೆ ಬೇರೆಯವರ ಊರಿನವರ ಸಮಸ್ಯೆಗಳನ್ನು ತರ್ತೀರಿ ಎನ್ನುವಂಥ ಮಾತನ್ನು ಹೇಳಿದಾಗ ಇದು ನನಗೆ ಹುಟ್ಟಿನಿಂದಲೂ ಕೂಡ ಜನರೊಟ್ಟಿಗೆ ಬೆರೆತು ಜನರ ಪ್ರೀತಿ ವಿಶ್ವಾಸವನ್ನು ನಾನು ಹೇಗೆ ಗಳಿಸಿದ್ದೇನೆ ಅಂತ ಹೇಳಿದಾಗ ಈ ಒಂದು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ರಿಂದ ನನಗೆ ಎಲ್ಲ ರಂಗಗಳಲ್ಲಿ ಕೂಡ ಒಳ್ಳೆಯ ಜನರ ಪೂರಕವಾಗಿರ್ತಕ್ಕಂಥ ವಾತಾವರಣ, ಎಲ್ಲರ ಮನಸ್ಸನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ನನಗೆ ಅವರ ಮಾತು, ಆ ಹೃದಯ ಶ್ರೀಮಂತಿಗೆ ನನಗೆ ಬಹಳ ಇಷ್ಟವಾಗಿದೆ. ಇವತ್ತು ಭಾಳಷ್ಟು ಅವರ ನಮ್ಮ UB ಮೊಹಮ್ಮದರ ಭಾವ ಆ ಒಂದು ಸಾಮ್ಯಾನದ ವ್ಯವಹಾರದಲ್ಲಿ ಕೂಡ ಒಂದು ಉತ್ತುಂಗದ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಅಸೋಸಿಯೇಷನ್ನ ಮಾಲಕರ ಹತ್ರ ಕೇಳಿದಾಗ ಅವರು ಹೇಳಿದ್ರು, ರಹೀಮ್ ನಂತರ ಒಂದು ಒಳ್ಳೆಯ ಗುಣ ಇರುವಂಥ ಜನರು ನಮ್ಮ ಅಸೋಸಿಯೇಷನ್ನಲ್ಲಿ ಯಾರೂ ಇಲ್ಲ ಅಂತ ಹೇಳುವಾಗ ಭಾಳ ಸಂತೋಷ ಆಯಿತು. ನನಗೂ ಕೂಡ ನಮ್ಮ ಊರಿನ ಒಬ್ಬ ಹುಡುಗ ಇಷ್ಟು ಉತ್ತುಂಗದ ಎತ್ತರಕ್ಕೆ ಏರಿದ್ದಂತ ಹೇಳುವಾಗ ನನಗೆ ಭಾಳ ಸಂತೋಷವಾಯಿತು. ಖಂಡಿತವಾಗಿಯೂ ಅವರು ಇವತ್ತು ಮಾಡಿದ RN ಕಲೆಕ್ಷನ್ಸ್ ಮತ್ತು ಮಾರ್ಕೆಟ್ ಖಂಡಿತವಾಗಿಯೂ ಒಂದು ದೇರಲಕಟ್ಟೆ ಅಂತ ಒಂದು ಜನನಿಬಿಡ ಪ್ರದೇಶದಲ್ಲಿ ಇವತ್ತು ಮಾಡಿದ್ದಾರೆ. ಭಾಳಷ್ಟು ಜನರು ಇವತ್ತು ಅವರ ಈ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಯಶಸ್ಸನ್ನು ಕಾಣುತ್ತಾರೆ. ಮುಂದಿನ ದಿನಗಳಲ್ಲಿ ಅವರು ದೇವರು ಅವರು ಮಾಡಿರ್ತಕ್ಕಂಥ ಏನು ಕಾರ್ಯಗಳಿದೆ ಅದು ಖಂಡಿತವಾಗಿ ಯಶಸ್ವಿಯಾಗುತ್ತದೆ. ಅವರಿಗೆ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ ನನ್ನ ಮಾತನ್ನು ಮುಗಿತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.